ಗೀತಾ ಮಹಾತ್ಮೆ. ಋಷಿಕೇಶಂ ತದಾ ವಾಕ್ಯಂ ಇದಮಾಹ ಮಹೀಪತೆ. ಅರ್ಜುನ ಉವಾಚ ಸೇನಯೋರುಭಯೋರ್ಮಧ್ಯೆ ರಥಂ ಸ್ಥಾಪಯಮೇಚ್ಯುತ. ಮಹಾಭಾರತ ಯುದ್ಧಕ್ಕೆ ಸಿದ್ಧವಾಗಿದ್ದ ಕೌರವರನ್ನು ನೋಡಿ ತನ್ನ ಶಸ್ತ್ರಗಳನ್ನು ಪ್ರಯೋಗಿಸುವ ಸಮಯ ಸನ್ನಿಹಿತವಾಗಿದೆ ಎಂದರಿತ ಅರ್ಜುನನು ತನ್ನ ಗಾಂಡೀವವನ್ನು ಎತ್ತಿ ಹಿಡಿದು ಕೃಷ್ಣನನ್ನು ಕುರಿತು ಹೀಗೆಂದು ಹೇಳುತ್ತಾನೆ. ಹೇ ಅಚ್ಯುತ, ನನ್ನ ರಥವನ್ನು 2 ಸೇನೆಗಳ ನಡುವೆ ನಿಲ್ಲಿಸು. ಅರ್ಜುನನು ಯುದ್ಧಕ್ಕೆ ಮೊದಲು ಯಾರೆಲ್ಲ ತನ್ನೊಡನೆ ಹೋರಾಡಲು ಮುಂದಾಗಿದ್ದಾರೆ, ಕೊನೆಯ ಬಾರಿ ಅವರನ್ನೆಲ್ಲ ಒಮ್ಮೆ ವೀಕ್ಷಿಸೋಣ ಎಂಬ ಬಯಕೆಯಿಂದ ಈ ಮಾತನ್ನು ಕೃಷ್ಣನಲ್ಲಿ ಹೇಳಿದನು. ತಾನು 3 ಲೋಕಗಳಲ್ಲಿ ಅಪ್ರತಿಮ ಶೂರ, ತನ್ನನ್ನು ಎದುರಿಸುವ ಧೈರ್ಯ ಯಾರಲ್ಲಿದೆ ಎಂಬ ಅಹಂಕಾರ ಅರ್ಜುನನ ಮನಸ್ಸಿನಲ್ಲಿ ಮನೆ ಮಾಡಿತ್ತು. ಹೀಗಾಗಿ ಸಾಕ್ಷಾತ್ ಭಗವಂತನೇ ತನ್ನ ಸಾರಥಿ ಎಂಬುದನ್ನು ಮರೆತು ಆತನಿಗೆ 2 ಸೇನೆಗಳ ನಡುವೆ ತನ್ನ ರಥವನ್ನು ನಿಲ್ಲಿಸಲು ಆಜ್ಞೆ ಮಾಡುತ್ತಾನೆ. ಆತನ ಈ ಮನೋಕಲ್ಮಶವನ್ನು ದೂರ ಮಾಡಲೆಂದೇ ಪರಮಾತ್ಮನು ಆತನ ಮನಸ್ಸಿನಲ್ಲಿ ಬಂಧು ಮೋಹವು ಆವರಿಸುವಂತೆ ಮಾಡಿದನು. ಇಲ್ಲಿ ಒಂದು ವಿಶೇಷವಾದ ಸೂಚನೆಯೂ ಅಡಗಿದೆ. ನಮ್ಮ ಮನಸ್ಸೆಂಬ ಕುರುಕ್ಷೇತ್ರದಲ್ಲಿ ಧನಾತ್ಮಕ ಭಾವನೆಗಳ ಪ್ರತಿನಿಧಿಗಳು ಪಾಂಡವರಾದರೆ ಋಣಾತ್ಮಕ ಭಾವನೆಗಳ ಪ್ರತಿನಿಧಿಗಳು ಕೌರವರು. ನಾವು ಯಾವುದೇ ಕೆಲಸವನ್ನು ಮಾಡಬೇಕಾದರೂ, ಯಾವುದೇ ಪ್ರಮುಖ ನಿರ್ಧಾರವನ್ನು ಕೈಗೊಳ್ಳಬೇಕಾದರೂ ಈ 2 ಭಾವನೆಗಳ ನಡುವೆ ನಿಂತು ಯೋಚಿಸಬೇಕು. ನಮ್ಮ ಮನಸ್ಸಿನಲ್ಲಿ ಚಿಂತನೆಯನ್ನು ನಡೆಸುತ್ತಾ ಆ ಕೆಲಸದ ಸಾಧಕ ಬಾಧಕ, ಒಳ್ಳೆಯ ಕೆಟ್ಟ ಪರಿಣಾಮ, ಸಾಧ್ಯ ಅಸಾಧ್ಯ, ಜಯ ಅಪಜಯಗಳನ್ನು ಒಂದೊಮ್ಮೆ ಯೋಚಿಸಬೇಕು. ನಮಗೆ ಅಗತ್ಯವಿದ್ದಲ್ಲಿ ಸೂಕ್ತ ಮಾರ್ಗದರ್ಶಕರನ್ನು ಪ್ರಶ್ನಿಸಿ ಬುದ್ಧಿಯನ್ನು ಉಪಯೋಗಿಸಿ ಕೆಲಸವನ್ನು ಮಾಡಬೇಕಾಗುತ್ತದೆ. ಇಲ್ಲವಾದರೆ ಅರ್ಥವಿಲ್ಲದ ಕೆಲಸ, ಗುರಿಯಿಲ್ಲದ ನಡೆ, ಉದ್ದೇಶವಿಲ್ಲದ ಕಾರ್ಯ ಯಾವತ್ತೂ ಒಳ್ಳೆಯ ಪರಿಣಾಮವನ್ನು ನೀಡುವುದಿಲ್ಲ ಎಂಬ ಸಂದೇಶವನ್ನು ಅರ್ಜುನನ ಮೂಲಕ ವ್ಯಾಸ ಮಹರ್ಷಿಗಳು ನಮಗೆ ನೀಡುತ್ತಿದ್ದಾರೆ. ಹರಿ ಓಂ.